ಬಟ್ ಕಾರ್ತಿಕ್ ಫ್ಯಾನ್ಸು ಮತ್ತೆ ವಿನಯ್ ಫ್ಯಾನ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರ ಒಂದು ಏನ್ ಟ್ರೋಲ್ ಪೇಜಸ್ಗಳಾಗಿರುತ್ತೆ, ಮೀಮ್ಸ್ಗಳಾಗಿರುತ್ತೆ, ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಕಾರ್ತಿಕ್ ಮತ್ತೆ ವಿನಯ್ ಆ ಗೇಮ್ ನಲ್ಲಿ ಅವರು ಇದ್ದಿದ್ರೆ ಸಂಗೀತ ಅವ್ರಿಗೆ ವಿನ್ ಆಗೋದಕ್ಕೆ ಕಷ್ಟ ಆಗ್ತಿತ್ತು ಅಂತ. ಖಂಡಿತ ಕಷ್ಟ ಆಗ್ತಿತ್ತು. ಬಟ್ ಏನಂದ್ರೆ ನೀವು ಒಂದು ಟಫ್ ಕಾಂಪಿಟೇಷನ್ ಜೊತೆ ಗೆದ್ದು ಮಾತ್ರ ಕ್ಯಾಪ್ಟನ್ ಆಗಬಹುದು ಅಂತಲ್ಲ, ಏನೂ ಇಲ್ಲ. ಆ ತಪ್ಪು ತುಕಾಲಿ ಮಾಡಿದ್ದಾನೆ ಕೂಡ. ಇನ್ನ ತುಕಾಲಿ ಅಳ್ತಾ ಇದ್ದಾನೆ, ಇನ್ನ ನಾ ಕ್ಯಾಪ್ಟನ್ ಆಗಿಲ್ಲ ಅಂತ. ಬಟ್ ಒಂದು ಒಳ್ಳೆ ಅವಕಾಶ ಸಿಕ್ತು ಆ ಒಂದು ವಿನಯ್ನ ಎಲಿಮಿನೇಟ್ ಮಾಡಕ್ಕೆ. ಅಂಡ್ ಇಲ್ಲಾಂದ್ರೆ ಆ ಬುಗುರಿ ಬಿಡೋ ಟಾಸ್ಕ್ ಅಲ್ಲಿ ತುಕಾಲಿ ಬರೀ 2 ಬುಗುರಿ ಎಕ್ಸ್ಟ್ರಾ ಬಿಟ್ಟಿದ್ರೆ ಅವ್ನು ಗೆಲ್ತಾ ಇದ್ದ. ಅದರಲ್ಲಿ ಯಾರೋ ಸಿರಿ ಮ್ಯಾಮ್ನೋ ಯಾರನೋ ಅವನು ಉಳಿಸಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅವ್ನು ಕ್ಯಾಪ್ಟನ್ ಆಗ್ತಿದ್ದ. ಆ್ಯಂಡ್ ಅದು ಒಂದು ಸ್ಟುಪಿಡ್ ಮಿಸ್ಟೇಕ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಸಂಗೀತ ಒಂದು ಸ್ಟುಪಿಡ್ ಹುಡುಗಿ ಇಲ್ಲ. ಸೊ ಅವಳು ಸ್ಮಾರ್ಟಾಗೆ ಆಡಿದ್ದಾಳೆ. ಯಾಕೆ ಅವಳು ಟಫ್ ಕಾಂಪಿಟೇಷನ್ ಉಳ್ಕೋಬೇಕು? ಅವಳಿಗೆ ಏನು ಅಡ್ವಾಂಟೇಜ್ ಅದು ಅವಳು ಮಾಡಿದ್ದಾಳೆ. ನೀವು ಆಚೆ ಬರ್ತಿರ್ಬೇಕಿದ್ರೆ ತುಕಾಲಿ ಅವರು ಕಣ್ಣೀರ್ ಹಾಕ್ತಾ ಇರ್ತಾರೆ. ಇದನ್ನ ನೋಡಿ ವಿನಯ್ ಮತ್ತೆ ನಮ್ರತಾ ಮಾತಾಡ್ಕೊಳ್ತಿರ್ತಾರೆ, ಲೈಕ್ ಇದೆಲ್ಲ ಫೇಕ್ ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಹೊರಗಡೆ ಹೋದ್ಮೇಲೆ ಸಿಗ್ತೀವಿ, ಯಾಕೆ ಇಷ್ಟೊಂದು ಅಂದ್ರೆ ಅವ್ರು ಅಷ್ಟೇನು ಕ್ಲೋಸ್ ಆಗಿರ್ಲಿಲ್ಲ, ಮೈಕಲ್ ಇರ್ತಾ ಇದ್ದಿದ್ದೆ ನಮ್ ಜೊತೆ ಅಂತ ಹೇಳ್ಬಿಟ್ಟು. ಇಲ್ಲ, ತುಕಾಲಿಗೆ ಅದು ಫೇಕ್ ಅಂತ ನನ್ಗೆ ಅನ್ಸಿಲ್ಲ. ಅದು ಆ ಕ್ಷಣದಲ್ಲಿ ಅವನಿಗೆ ಒಂದು ಸ್ಯಾಡ್ನೆಸ್ ಇದ್ದಿರಬಹುದು. ಸೊ ಅದರಲ್ಲಿ ಹತ್ತಿದ್ದಾನೆ. ಯಾಕೆಂದ್ರೆ ತುಕಾಲಿ ಸುಮ್ಮನೆ ಅಳ್ತಾನೆ ಅಂತ ನನಗೆ ಅನಿಸಿರ್ಲಿಲ್ಲ. ಯಾಕಂದರೆ ನನಗೆ ಗೊತ್ತಾಗಿ ಒಂದೇ ಟೈಮ್ ಹತ್ತಿದ್ದಾನೆ ಶೋ ಅಲ್ಲಿ ಅವನ ಅಮ್ಮ ಬಗ್ಗೆ ಮಾತಾಡುವಾಗ. ಸೊ ಅದು ನನ್ನ ಮುಂದೆ ನಾಟಕ ಮಾಡಿ ತುಕಾಲಿಗೆ ಏನು ಸಿಕ್ಕಾಕ ಹೋಗ್ತಾ ಇಲ್ಲ. ಸೊ ಅದು ನಾಟಕ ಅಂತ ನನಗೆ ಅನಿಸಿರ್ಲಿಲ್ಲ. ಅದು ನಿಜ ಅಂತಾನೆ ನನಗೆ ಅನಿಸಿತು. ಅದು ಮೇ ಬಿ ಆ ಕ್ಷಣಗೆ ಇದ್ದಿರ್ಬೋದು, ಬಟ್ ಆ ಕ್ಷಣದಲ್ಲಿ ಅದು ನಿಜಾನೇ ಇದ್ದಿರ್ಬೋದು. ನೀವು ಪ್ರತಾಪ್ ಅವರು ಕ್ಲೋಸ್ ಇರ್ತೀರಾ, ಒಮ್ಮೆ ನೀವು ಸೇವ್ ಆದಾಗ ಪ್ರತಾಪ್ ಅವರ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಕೂಡ ಹೇಳ್ತೀರಾ. ಸೊ ಅದಾದ್ಮೇಲೆ ಏನಾಯ್ತು ನಿಮ್ಮ ಇಬ್ಬರ ಫ್ರೆಂಡ್ಶಿಪ್ಗೆ ಅಂತ? ಸೊ ಅದು ಮಧ್ಯದಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಯಿತು. ಯಾಕಂದರೆ ಏನೋ ನನಗೆ ಗೊತ್ತಾಗಿ ಒಂದು ವೀಕೆಂಡ್ ಎಪಿಸೋಡಲ್ಲಿ ಏನೋ ಒಂದು ಚಟುವಟಿಕೆಯಲ್ಲಿ ಏನೋ ನೆಗೆಟಿವ್ ಏನೋ ಪ್ರತಾಪ್ ಬಗ್ಗೆ ಹೇಳಿದೆ. ಅದು ನೆಗೆಟಿವ್ ಇದ್ರೇನೋ ಅದು ನಿಜಾನೇ ಹೇಳಿದ್ದು. ಅದು ಅವನಿಗೆ ಪ್ರತಾಪ್ಗೆ ಒಂದು ರೆಸಿಪ್ರಾಸಿಟಿ ಎಕ್ಸ್ಪೆಕ್ಟ್ ಮಾಡ್ತಾನೆ. ಅವನು ಯಾರೋ ಬಗ್ಗೆ ಒಳ್ಳೇದು ಹೇಳಿದ್ರೆ ಅವರು ಇವನ ಬಗ್ಗೆ ಒಳ್ಳೇದೇ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾನೆ. ಇವಾಗ ರೀಸೆಂಟ್ಲಿ ಒಂದು ಟಾಸ್ಕಲ್ಲಿ ಅವನು ನಮ್ರತಾ ಸಂಗೀತ ಹೆಸರು ತಗೊಳ್ಳುವಾಗ ಅವರು ಇವನ ಹೆಸರು ಹೇಳಿಲ್ಲ. ಅದರಲ್ಲಿ ಅವನಿಗೆ ಅಸಮಾಧಾನ ಆಯಿತು. ಸೊ ಆ ಥರ ಏನೋ ಆದಾಗ ಅವನಿಗೆ ಒಂದು ಅಸಮಾಧಾನ ಬರುತ್ತೆ ಅವನ ಮನಸ್ಸಲ್ಲಿ. ಆ್ಯಂಡ್ ಅದು ಅವನು ತುಂಬ ಜಾಸ್ತಿ ಕ್ಯಾರಿ ಮಾಡ್ತಾನೆ ಕೂಡ ಆ ಅಸಮಾಧಾನನ. ಸೊ ಅದು ಆಗಿದೆ ಅಂತ ನನಗೆ ಅನಿಸುತ್ತೆ. ಸೊ ಆ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿ ನಮ್ಮದು ರಿಲೇಷನ್ಶಿಪ್ಪೇ ಸ್ವಲ್ಪ ಸ್ಪಾಯ್ಲ್ ಆಯಿತು ಅಂತ ನನಗೆ ಅನಿಸುತ್ತೆ.